ಓಂ ನಮೋ ಭಗವತೆ ರುದ್ರಾಯ. ಮಹಾಶಿವನಿಗೆ ಲಯಕಾರಕನಾಗಿರ್ತಕ್ಕಂಥ ಶಿವನಿಗೆ ನಾವು ಶಿವರಾತ್ರಿ ಕಾಲ ಬಂದಾಗ ಜಾಗರಣೆ ಇರ್ತೀವಿ, ಉಪವಾಸ ಇರ್ತೀವಿ, ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬವೇ ಮಹಾಶಿವರಾತ್ರಿ. ಆದರೆ ಪ್ರತಿ ವರ್ಷ ಪೂರ್ತಿಯೂ ಸಹ ಶಿವನಿಗೆ ನಾವು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಶಿವ ಅಂದರೆ ಅಭಿಷೇಕ ಪ್ರಿಯ. ನಾವು ಯಾವಾಗ ನಮಗೆ ಗೊತ್ತಿರುತ್ತೆ, ನಮಸ್ಕಾರ ಪ್ರಿಯೋ ಭಾನು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕೇನ ಶಿವ ನೈವೇದ್ಯೇನ ಗಣಪತಿ ಅಂತ ನಾವು ಕರಿತೀವಿ. ಆದರೆ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಾವು ಯಾವಾಗಲೂ ಅಭಿಷೇಕ ಅಂದಾಗ ನೀರಿನಿಂದ ಆಗ್ಬೋದು, ಹಾಲಿನಿಂದ, ಪಂಚಾಮೃತ ಆಗ್ಬೋದು. ನಮಗೆ ಏನು ವಿಶೇಷ ಒಂದು ಭಕ್ತಿ ಅಂತ ಹೇಳಿದ್ರೆ ಹಾಲು ನೀರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಯಾವಾಗಲೂ ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು. ಆದರೆ ಮಹಾಶಿವನಿಗೆ ಶಿವರೂಪಿ ಅಥವಾ ಲಿಂಗರೂಪಿ ಆಗಿರ್ತಕ್ಕಂಥ ಶಿವನಿಗೆ ಅಭಿಷೇಕ ಕೆಲವು ವಿಶೇಷವಾದ ವಸ್ತುಗಳಿಂದ ಮಾಡಿದಾಗ ಅದರಿಂದ ನಮಗೆ ಏನು ಲಾಭ ಬರುತ್ತೆ, ಏನು ಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಬಹುಮುಖ್ಯವಾಗಿ ಶಿವನಿಗೆ ಅಭಿಷೇಕ ಮಾಡುವ ಯಾವ ಒಂದು ವಸ್ತುಗಳಿಂದ ಮಾಡಿದಾಗ ಅದರ ಫಲ ಏನು. ಈಗ ಪಂಚಗವ್ಯ, ಪಂಚಗವ್ಯ ಅಂತ ಹೇಳಿದಾಗ ನಮಗೆ ಗೊತ್ತು. ಪಂಚಗವ್ಯ ಅಂತ ಹೇಳಿದಾಗ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಈ 5 ವಸ್ತುಗಳಿಂದ ನಾವು ಶಿವನಿಗೆ ಅಭಿಷೇಕ ಮಾಡಿದಾಗ, ಲಿಂಗರೂಪಿಗೆ ಅಭಿಷೇಕ ಮಾಡಿದಾಗ, ಶಿವರಾತ್ರಿಯಲ್ಲೇ ಅಭಿಷೇಕ ಮಾಡಿದಾಗ, ಚತುರ್ದಶಿಯಲ್ಲೇ ಅಭಿಷೇಕ ಮಾಡಿದಾಗ, ಹಾಗೆ ಹುಣ್ಣಿಮೆಯಲ್ಲೇ ಅಭಿಷೇಕ ಮಾಡಿದಾಗ, ಹಾಗೆ ಸೋಮವಾರ ಅಭಿಷೇಕ ಮಾಡಿದಾಗ ಇದರ ಫಲ ಎಷ್ಟರ ಮಟ್ಟಿಗೆ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದರ ವಿಷಯದಲ್ಲಿ ಪಾಪಗಳ ಹೊರೆ ಕಡಿಮೆ ಆಗುತ್ತೆ. ನಾವು ಪಾಪಗಳ ಹೊರೆ ಹೊತ್ಕೊಂಡು ಓಡಾಡ್ತಾ ಇರ್ತೀವಿ, ಪಾಪಗಳು ಕಡಿಮೆ ಆಗುತ್ತೆ. ಪಂಚಗವ್ಯದಿಂದ ಪಾಪಗಳ ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ಪಂಚಾಮೃತ ಅಂತ ಹೇಳಿದಾಗ ಬಾಳೆಹಣ್ಣು, ಬೆಲ್ಲ ಆಗ್ಬೋದು, ಹಾಗೆಯೇ ಸಕ್ಕರೆ, ಖರ್ಜೂರ, ಜೇನುತುಪ್ಪ, ಇದರಿಂದ ನಾವು ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿದ್ದಾದರೆ ನಮಗೆ ಎಲ್ಲಿ ಬ್ಲಾಕ್ಸ್ ಆಗಿರುತ್ತೆ, ಹಣ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ, ಕಷ್ಟಪಟ್ಟರೂ ಬರ್ತಾ ಇಲ್ಲ, ಯಾರ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೆ, ಹಣ ಬರುತ್ತೆ, ಆರ್ಥಿಕ ಸಂಪಾದನೆ ಚೆನ್ನಾಗಾಗುತ್ತೆ, ನಾವು ದಿನೇ ವೃದ್ಧಿ ಆಗ್ತೀವಿ, ಸ್ವಲ್ಪ ಶ್ರೀಮಂತಿಕೆ ಅನ್ನೋದಕ್ಕಿಂತ ಎಲ್ಲವೂ ಅನುಕೂಲಗಳಾಗ್ತಕ್ಕಂಥ ಸಂದರ್ಭ ಕೂಡ ಪಂಚಾಮೃತದಿಂದ ಆಗ್ತಕ್ಕಂಥದ್ದು. ಹಾಗೆಯೇ ಇನ್ನು ಕೆಲವು ವಸ್ತುಗಳಿದೆ, ಕೇವಲ ತುಪ್ಪದಿಂದ ಮಾತ್ರ ಶಿವನಿಗೆ ಅಭಿಷೇಕ ಮಾಡಿದಾಗ ಮೋಕ್ಷ ಪ್ರಾಪ್ತಿ. ಮೋಕ್ಷ ಅಂದರೆ ಅದು ನಮ್ಮ ಕಣ್ಣು ಕಾಣಿಸುತ್ತಾ ಅಂತ ಹೇಳಿದ್ರೆ ನಮಗೆ ಯಾರೋ ಕಷ್ಟ ಕೊಡಬೇಕು, ತೊಂದರೆ ಕೊಡಬೇಕು ಅಂದರೂ ಆಗೋದಿಲ್ಲ. ಹಾಗಾಗಿ ಆ ಒಂದು ಸಂದರ್ಭ ಹೇಗಿರುತ್ತೆ, ನಮಗೆ ಮಾನಸಿಕವಾಗಿ ಶಾಂತಿ ಸಿಗ್ತಕ್ಕಂಥ ಸಂದರ್ಭ ತುಪ್ಪದಿಂದ ಅಭಿಷೇಕ ಮಾಡಿದಾಗ. ಇನ್ನು ಹಾಲು ಮತ್ತು ಜೇನನ್ನು ಮಿಕ್ಸ್ ಮಾಡಿ ನಾವು ಶಿವನಿಗೆ ಅಭಿಷೇಕ ಮಾಡಿದ್ದೆ ಆದರೆ ನಮಗೆ ದೀರ್ಘಾಯುಷ್ ಸಿಗುತ್ತೆ, ಆಕಸ್ಮಿಕ ಮರಣ, ದುರ್ಮರಣಗಳಾಗೋದಿಲ್ಲ, ದೀರ್ಘಾಯುಸ್ಸು ಸಿಗುತ್ತೆ. ಕೇವಲ ಜೇನುತುಪ್ಪದಿಂದ ಮಾತ್ರ ಶಿವನಿಗೆ ಅಭಿಷೇಕ ಮಾಡಿದಾಗ ನಮಗೆ ವಾಯ್ಸ್, ಗಂಟಲು ಚೆನ್ನಾಗಿರುತ್ತೆ, ಮಾತು ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರು ಯಾರಾದರೂ ಮಾತಾಡ್ತಿದ್ರೆ ನಾವು ನೋಡಿಕೊಂಡೇ ಇದ್ದೋಗ್ಬಿಡ್ತೀವಿ. ಮಾತಿನ ವೈಖರಿ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮ ಧ್ವನಿ ಇರ್ತಕ್ಕಂಥದ್ದು, ಸಂಗೀತಗಾರರಿಗೆ ಇದು ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಇನ್ನು ಅಕ್ಕಿ ಹಿಟ್ಟಿನಿಂದ ಶಿವನಿಗೆ ನಾವು ಅಭಿಷೇಕ ಮಾಡಿದ್ದೆ ಆದರೆ ಸಾಲಬಾಧೆ ತೀರುತ್ತೆ, ಋಣಮುಕ್ತರಾಗ್ತಕ್ಕಂಥ ಸಾಧ್ಯತೆ. ಕಬ್ಬಿನ ಹಾಲಿನಿಂದ ಅಭಿಷೇಕ ಶಿವನಿಗೆ ಮಾಡಿಸಿದ್ದೆ ಆದರೆ ಆರೋಗ್ಯ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಂಬೆ ಮತ್ತು ಬೆಲ್ಲದ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿದ್ದೆ ಆದರೆ ಭಯ ಹೊರಟೋಗುತ್ತೆ, ಶತ್ರು ನಾಶ ಆಗುತ್ತೆ, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು. ಹಾಗೆ ಎಳನೀರಿನಿಂದ ಶಿವನಿಗೆ ನಾವು ಅಭಿಷೇಕ ಮಾಡಿದ್ರೆ ಸಂತೃಪ್ತಿ ಸಿಗುತ್ತೆ, ನಾವು ತುಂಬ ಖುಷಿಯಾಗಿರ್ತೀವಿ, ಏನೂ ಜ್ಞಾಪಕ ಬರಲ್ಲ, ಕೆಟ್ಟದ್ದೇನೂ ಮನಸ್ಸಿಗೆ ಬರಲ್ಲ, ತುಂಬ ಶುಭ ಆಗ್ತಕ್ಕಂಥ ಸಾಧ್ಯತೆ. ಎಳನೀರಿನಿಂದ, ಅನ್ನದಿಂದ ಶಿವನಿಗೆ ಅಭಿಷೇಕ, ಅನ್ನದಿಂದ ಶಿವಲಿಂಗಕ್ಕೆ ನಾವು ಅಭಿಷೇಕ ಮಾಡಿದ್ದೆ ಆದರೆ ಅಧಿಕಾರ ಪ್ರಾಪ್ತಿ, ಸ್ಥಾನ ಸಿಗುತ್ತೆ, ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸಿಗ್ತಕ್ಕಂಥದ್ದು, ಕಳ್ಕೊಂಡಿರೋ ಅಧಿಕಾರ ಆಗ್ಬೋದು, ಅಧಿಕಾರ ಸಿಗ್ತಕ್ಕಂಥ ಯೋಗ ಇರುತ್ತೆ. ಹಾಗೆ ಕೇವಲ ಗಂಧದಿಂದ, ಶ್ರೀಗಂಧವನ್ನು ತೆಗೆದು ಆ ಒಂದು ಅಭಿಷೇಕ ಮಾಡಿದಾಗ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀರಾ. ಮಹಾಲಕ್ಷ್ಮಿ ಅಂದರೆ ಹಣ ಬರ್ತಕ್ಕಂಥದ್ದು, ಆರ್ಥಿಕ ವೃದ್ಧಿ ಆಗ್ತಕ್ಕಂಥದ್ದು. ಕೇವಲ ಶುದ್ಧವಾದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿದ್ರೆ ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಅನ್ಯೋನ್ಯತೆ ಇರುತ್ತೆ, ಬಂಧುಗಳಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಅಪ್ಪ ಅಮ್ಮ ಮಕ್ಕಳಾಗ್ಬೋದು, ಅಥವಾ ಸೊಸೆ ಆಗ್ಬೋದು, ಅಳಿಯಂದ್ರಾಗ್ಬೋದು, ನೆಮ್ಮದಿಯಾಗಿರ್ತೀರ. ಎಳ್ಳೆಣ್ಣೆ ಇರುತ್ತಲ್ವ, ಆ ಎಳ್ಳೆಣ್ಣೆಯಿಂದ ಶಿವನಿಗೆ ಅಭಿಷೇಕ ಮಾಡಿದ್ದೆ ಆದರೆ ಅಪಮೃತ್ಯುವಿನಿಂದ ದೂರ ಆಗ್ತೀರಾ. ಅಪಮೃತ್ಯು ಆದಾಗ ಎಳ್ಳೆಣ್ಣೆಯಿಂದ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳುತ್ತೆ. ಇನ್ನು ಕೇವಲ ಮೊಸರಿನಿಂದ ಮಾತ್ರ ಶಿವನಿಗೆ ಅಭಿಷೇಕ ಮಾಡಿದ್ದೆ ಆದರೆ ಯಾರೋ ಡಾಕ್ಟ್ರು ಅಥವಾ ಎಲ್ಲೋ ಹೇಳ್ತಾರೆ ದೊಡ್ಡ ಕಾಯಿಲೆ ಆಗಿದೆ, ಇದನ್ನು ಯಾರೂ ವಾಸಿ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲೂ ಕೂಡ ಪರಿಹಾರ ಸಿಕ್ಕಿ ಕಾಯಿಲೆ ವಾಸಿ ಆಗ್ತಕ್ಕಂಥ ಸಾಧ್ಯತೆ ಮೊಸರಿನಿಂದ ಆಗ್ತಕ್ಕಂಥದ್ದು. ನಮಗೆಲ್ರಿಗೂ ಗೊತ್ತು,
ಭಸ್ಮಪ್ರಿಯ ಅಂತ. ಭಸ್ಮದಿಂದ ಶಿವನಿಗೆ ಅಭಿಷೇಕ ಮಾಡಿದ್ದೆ ಆದರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಎಲ್ಲ ವಿಧದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಮಹಾಪಾಪಗಳ ನಾಶ ಆಗುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಈ ಎಲ್ಲವುಗಳಿಂದ. ಇನ್ನು ನಾವು ಪುಷ್ಪಗಳಿಗೆ ತಗೊಂಡಾಗ ಬಿಲ್ವಪತ್ರೆ ಆಗ್ಬೋದು, ಅದರದ್ದೇ ಬೇರೆ. ಆದರೆ ಈ ಅಭಿಷೇಕಗಳಿಂದ ಮಾಡಿದಾಗ ತುಂಬಾ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.